9th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಪೀರಿಯಡ್ ನಂಬರ್ 44 ಮತ್ತು 45ನ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಪೀರಿಯಡ್ ನಂಬರ್ 44ಗೆ ನೋಡಿದಾಗ ಟಾಪಿಕ್ ಕಾಂಪ್ರಹೆಂಡ್ ದಿ ಅನ್ಸೀನ್ ಪ್ಯಾಸೇಜ್, ರೀಡ್ ದಿ ಪ್ಯಾಸೇಜ್ ಕೇರ್ಫುಲಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವರ್ಕ್ಶೀಟ್ ನಂಬರ್ 110. ಇಲ್ಲಿ ಪ್ಯಾಸೇಜನ್ನು ನೀಡಿದ್ದಾರೆ. ಮಾಲತಿ ಕೃಷ್ಣಮೂರ್ತಿ ಹೊಳ್ಳಾರವರ ಒಂದು ಪ್ಯಾರಾ ಅಥ್ಲೆಟ್ ಅವರ ಒಂದು ಸಾಧನೆ ಬಗ್ಗೆ ಪ್ಯಾಸೇಜ್ ಇದೆ. ಪ್ಯಾಸೇಜನ್ನು ಓದ್ಕೊಂಡು ಕೆಳಗಡೆ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಇಲ್ಲಿ ಮೊದಲನೇ ಒಂದು ಆಕ್ಟಿವಿಟಿಯಲ್ಲಿ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಕ್ಯಾರೆಕ್ಟರ್ಸ್ ಅಂದಾಗ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ. ವಾಟ್ ಆರ್ ದ ಇಂಪಾರ್ಟೆಂಟ್ ಡೇಟ್ಸ್ ಮೆನ್ಷನ್ಡ್ ಅಂದಾಗ ಬರ್ತ್ ಡೇಟ್ 6th July 1958. ನೇಮ್ ಆಫ್ ದ ಪ್ಲೇಸಸ್ ಮೆನ್ಷನ್ಡ್ ಇನ್ ದ ಸ್ಟೋರಿ ಅಂದಾಗ ಕೋಟಾ, ಕರ್ನಾಟಕ. ವಾಟ್ ಈಸ್ ದ ಸ್ಟೋರಿ ಅಬೌಟ್ ಅಂದಾಗ ಅಬೌಟ್ ಮಾಲತಿ ಕೃಷ್ಣಮೂರ್ತಿ ಅಚೀವ್ಮೆಂಟ್. ದೆನ್ ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿ ಸ್ಟೋರಿ ಅಂದಾಗ ಹಾರ್ಡ್ ವರ್ಕ್ ಆ್ಯಂಡ್ ಡಿಟರ್ಮಿನೇಷನ್ ಫಾರ್ ಸಕ್ಸಸ್ ಆ್ಯಂಡ್ ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್ ಅಂತಕ್ಕಂಥದ್ದನ್ನು ಬರಿಬೇಕಾಗತ್ತೆ. ನಂತರ ವರ್ಕ್ಶೀಟ್ ನಂಬರ್ 111ಕ್ಕೆ ಬಂದಾಗ ರೀಡ್ ದ ಪ್ಯಾಸೇಜ್ ಎಬೋ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅನ್ನು ನೀಡಿದೆ. ಇಲ್ಲಿ ಫೈಂಡ್ ಔಟ್ ದ ಮೀನಿಂಗ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಫ್ರಮ್ ಡಿಕ್ಷನರಿ. ಪ್ಯಾರಾ ಅಥ್ಲೆಟ್ ಅಂದಾಗ ಸ್ಪೋರ್ಟ್ಸ್ ಮ್ಯಾನ್ ವಿತ್ ಡಿಸೆಬಿಲಿಟಿ. ನಂತರ ಪೋಲಿಯೋ ಅಂದಾಗ ಪೋಲಿಯೋ ಈಸ್ ಅನ್ ಇಲ್ನೆಸ್ ಕಾಸ್ಡ್ ಬೈ ದ ವೈರಸ್. ಪ್ಯಾರಲೈಸ್ಡ್ ಅಂದಾಗ ಪಾರ್ಟ್ಲಿ ಇನ್ಕೇಪಬಲ್ ಮೂಮೆಂಟ್ ಆಫ್ ಪಾರ್ಟ್ ಆಫ್ ಎ ಬಾಡಿ. ಬಾಡಿಯಲ್ಲಿ ಒಂದು ಪಾರ್ಟು ಪಾರ್ಟ್ಲಿ ಇನ್ಕೇಪಬಲ್ ಆಫ್ ಮೂಮೆಂಟ್ ಮಾಡದೇ ಇರತಕ್ಕಂಥದ್ದು. ಸರ್ಜರಿ, ಎ ಪ್ರೊಸೀಜರ್ ಟು ರಿಮೂವ್ ಆರ್ ರಿಪೇರ್ ಎ ಪಾರ್ಟ್ ಆಫ್ ದಿ ಬಾಡಿ. ನಂತರ ಹೂ ವಾಸ್ ಮಾಲತಿ ಹೊಳ್ಳ ಅಂತಿದೆ. ಪ್ಯಾರಾ ಅಥ್ಲೆಟ್ ಫ್ರಮ್ ಇಂಡಿಯಾ ಆರ್ ಕರ್ನಾಟಕ. ನಂತರ ವೈ ಡಿಡ್ ಶಿ ಎಸ್ಟಾಬ್ಲಿಷ್ ಮಾತೃ ಫೌಂಡೇಶನ್. ಶಿ ಎಸ್ಟಾಬ್ಲಿಷ್ಡ್ ಮಾತೃ ಫೌಂಡೇಶನ್ ಟು ಪ್ರೊವೈಡ್ ಶೆಲ್ಟರ್ ಫಾರ್ ಡಿಸೇಬಲ್ಡ್ ಚಿಲ್ಡ್ರನ್. ಡಿಸೇಬಲ್ಡ್ ಅಂದರೆ ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗಾಗಿ ಒಂದು ಮನೆಯನ್ನು ಕಟ್ಟಿರ್ತಾರೆ. ಮಾಲತಿ ಹೊಳ್ಳ ಡಿಸರ್ವ್ಸ್ ರೀಡರ್ಸ್ ಅಪ್ರಿಸಿಯೇಷನ್. ವೈ? ಶಿ ಅಚೀವ್ಡ್ ಎ ಗ್ರೇಟ್ ಸಕ್ಸಸ್ ಆ್ಯಂಡ್ ಪ್ರೊವೈಡ್ ಶೆಲ್ಟರ್ ಫಾರ್ ಡಿಸೇಬಲ್ಡ್ ಚಿಲ್ಡ್ರನ್, ಸೊ ಶಿ deserves readers' appreciation. How can we help physically challenged people in the society? We can provide education and encourage them for the disabled, physically challenged people in the society. Do you know anyone from your surrounding like this? Please write about them ಅಂತ ಇದೆ. ನಿಮ್ಮ ಸುತ್ತಮುತ್ತ ಯಾರಾದರೂ ಈ ರೀತಿ ಪ್ಯಾರಾ ಅಥ್ಲೆಟ್ ಅಥವಾ ಒಂದು ಡಿಸಬಿಲಿಟಿ ಇರ್ತಕ್ಕಂಥವ್ರು ಸಾಧನೆ ಮಾಡಿದರೆ ಅವರ ಬಗ್ಗೆ ಬರೀಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 45ಗೆ ಬಂದಾಗ ಟಾಪಿಕ್ ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರ್ ಅಂದಾಗ ಇದು ಒಂದು ಅಫಿಷಿಯಲ್ ಲೆಟರ್ ಆಗಿರುತ್ತೆ. ಟೀಚರ್ಸ್ಗೆ ಅಥವಾ ಆಫೀಸರ್ಸ್ಗೆ ಬರೀತಕ್ಕಂಥ ಒಂದು ಲೆಟರ್ ಆಗಿರುತ್ತೆ. ಗಿವನ್ ಬಿಲೋ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ರೈಟಿಂಗ್ ಎ ಲೆಟರ್. ರಿಅರೇಂಜ್ ದ ಸ್ಟೆಪ್ಸ್ ಇನ್ ದ ರೈಟ್ ಆರ್ಡರ್. ವರ್ಕ್ಶೀಟ್ ನಂಬರ್ 112 ಮೀನ್ಸ್ 112ರ ವರ್ಕ್ಶೀಟ್ ಈ ರೀತಿ ಇದೆ. ಇಲ್ಲಿ ಅದನ್ನು ಆರ್ಡರ್ ಆಗಿ ಬರೆದಿದ್ದೇನೆ. ಮೊದಲಿಗೆ ಫ್ರಮ್ ಬರೀಬೇಕು, ನಂತರ ಡೇಟ್, ನಂತರ ಟು, ನಂತರ ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್, ಬಾಡಿ ಆಫ್ ದ ಲೆಟರ್, ಥ್ಯಾಂಕ್ ಯು, ಯುವರ್ಸ್ ಫೇತ್ಫುಲಿ, ಕೊನೆಯದಾಗಿ ಸಿಗ್ನೇಚರ್. ಇನ್ನು ವರ್ಕ್ಶೀಟ್ ನಂಬರ್ 113ಗೆ ಬಂದಾಗ ನಾವು ಮ್ಯಾಚ್ ದ ಸ್ಟೆಪ್ಸ್ ವಿತ್ ದಿ ಕಂಟೆಂಟ್ ಆಫ್ ದ ಲೆಟರ್ ಗಿವನ್ ಇನ್ ದ ಟೇಬಲ್. ಇಲ್ಲಿ ಈ ಟೇಬಲ್ಗೆ ಕಂಟೆಂಟನ್ನು ನಾವು ಮ್ಯಾಚ್ ಮಾಡಬೇಕು. ಫ್ರಮ್ ಅಂದಾಗ ರಾಜೇಶ್ ಎಲ್ 9th ಸ್ಟ್ಯಾಂಡರ್ಡ್ GHS ಆಲದಲ್ಲಿ ಶಿವಮೊಗ್ಗ. ಡೇಟ್ 28th February 2024. ಟು ಅಂದಾಗ ದ ಹೆಡ್ ಮಾಸ್ಟರ್ GHS ಆಲದಲ್ಲಿ ಶಿವಮೊಗ್ಗ. ನಂತರ ಸಾಲ್ಯುಟೇಷನ್ ಅಂದಾಗ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ಸಬ್ಜೆಕ್ಟ್ಗೆ ಬಂದಾಗ ರಿಕ್ವೆಸ್ಟಿಂಗ್ ಟು ಗ್ರಾಂಟ್ 2 days ಆಫ್ ಲೀವ್. ನಂತರ ಬಾಡಿ ಆಫ್ ದ ಲೆಟರ್ ಇದೆ. ಸರ್, ಐ ಆಮ್ ರಾಜೇಶ್ ಎಲ್ ಸ್ಟಡಿಂಗ್ ಇನ್ 9th ಸ್ಟ್ಯಾಂಡರ್ಡ್. ಐ ಹ್ಯಾವ್ ಡೆವಲಪ್ಡ್ ಎ ಸಿವಿಯರ್ ಫೀವರ್. ದ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಮೀ ಟು ಟೇಕ್ ರೆಸ್ಟ್. ಪ್ಲೀಸ್ ಗ್ರ್ಯಾಂಟ್ ಮೀ 2 days ಆಫ್ ಲೀವ್ ಫ್ರಮ್. ಡೇಟನ್ನು ಬರೆದು ಐ ಅಶ್ಯೂರ್ ಯು ದಟ್ ಐ ವಿಲ್ ಮೇಕ್ ಅಪ್ ದೀಸ್ 2 days ಥ್ಯಾಂಕಿಂಗ್ ಯು. ನಂತರ ಬಂದಾಗ ಕ್ಲೋಸಿಂಗ್ಗೆ ನಾವು ಯುವರ್ಸ್ ಫೇತ್ಫುಲಿ ಆ್ಯಂಡ್ ನೇಮ್ ಆಫ್ ದ ಸೆಂಡರ್ ಅಂದಾಗ ಅಲ್ಲಿ ರಾಜೇಶ್ ಎಲ್ ಈ ಒಂದು ನಂಬರ್ಸನ್ನು ನೀಡಿರ್ತೇನೆ. ನಂತರ ವರ್ಕ್ಶೀಟ್ ನಂಬರ್ 114ಗೆ ಬಂದಾಗ ಇಮ್ಯಾಜಿನ್ ದಟ್ ಯು ಆರ್ ರಂಜನ್ ರಮ್ಯಾ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಕುಂದಾಪುರ. ರೈಟ್ ಎ ಲೆಟರ್ ಟು ಇಂಜಿನಿಯರ್ ಇನ್ KPTCL ಅಬೌಟ್ ಇರ್ರೆಗ್ಯುಲರಿಟಿ ಆಫ್ ಪವರ್ ಸಪ್ಲೈ ಇನ್ ಯುವರ್ ಏರಿಯಾ. ಇಲ್ಲಿ ಕ್ಲೂಸನ್ನು ನೀಡಿದೆ. ಆ ಕ್ಲೂಸ್ಗೆ ಸಂಬಂಧಿಸಿದ ಹಾಗೆ ಲೆಟರನ್ನು ಇಲ್ಲಿ ಕೊಟ್ಟಿರ್ತೇನೆ. ಫ್ರಮ್ ರಂಜನ್ ಗೌರ್ಮೆಂಟ್ ಹೈಸ್ಕೂಲ್ ಕುಂದಾಪುರ. ಡೇಟ್, ನಂತರ
to the engineer KPTCL Kundapura. Dear sir or madam, subject requesting to provide proper power supply. I am Ranjan of class 9th studying in GHS Kundapura. Public exams are held in the month of March. We are unable to read in nights due to irregular power supply. Our study time in night is wasting every day. Please don't cut the power in night. Requesting to take necessary steps. ನಂತರ ಯುವರ್ಸ್ ಫೇತ್ಫುಲಿ ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಇನ್ನು 46th ಒಂದು ಪೀರಿಯಡ್ಗೆ ಬಂದಾಗ ಬಯೋಗ್ರಾಫಿಕಲ್ ಸ್ಕೆಚಸ್ ಅಂತ ಇದೆ, ವರ್ಕ್ಶೀಟ್ ನಂಬರ್ 115. ಇಲ್ಲಿ ರೀಡ್ ದ ಶೀಟ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿರ್ತಕ್ಕಂಥ ಶೀಟನ್ನು ನಾವು ಓದ್ಕೋಬೇಕು, ನಂತರ ಫಿಲ್ ಇನ್ ದ ಬ್ಲಾಂಕ್ಸನ್ನು ಮಾಡಬೇಕಾಗುತ್ತೆ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಕ್ಲೋಸ್. ಮೈ ನೇಮ್ ಈಸ್, ಇಲ್ಲಿ ನೀವು ನಿಮ್ಮ ಹೆಸರನ್ನು ಬರ್ಕೋಬೇಕು. ಮೈ ಬರ್ತ್ ಪ್ಲೇಸ್ ಈಸ್, ನಿಮ್ಮ ಒಂದು ಹಳ್ಳಿ ಹೆಸರು. ಐ ವಾಸ್ ಬಾರ್ನ್ ಆನ್, ನಿಮ್ಮ ಡೇಟ್ ಆಫ್ ಬರ್ತ್. ಮೈ ಫಾದರ್ ನೇಮ್ ಈಸ್, ನಿಮ್ಮ ತಂದೆ ಹೆಸರು. ಮೈ ಮದರ್ ನೇಮ್ ಈಸ್, ನಿಮ್ಮ ತಾಯಿ ಹೆಸರು. ಮೈ ಸ್ಕೂಲಿಂಗ್ ನೇಮ್ ಈಸ್, ನಿಮ್ಮ ಶಾಲೆಯ ಹೆಸರು. ಐ ಆಮ್ ಸ್ಟಡಿಯಿಂಗ್ ಇನ್, ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ. ಮೈ ಫೇವ್ರೇಟ್ ಸಬ್ಜೆಕ್ಟ್ಸ್ ಆರ್, ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ಗಳನ್ನು ಈ ಡ್ಯಾಶ್ಗಳಲ್ಲಿ ತುಂಬಿ ಆನ್ಸರನ್ನು ಬರೀಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 116ಗೆ ಬಂದಾಗ ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್ ಆಫ್ MN ವಾಣಿ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಕ್ಲೂಸ್ ಅಂತ ನೀಡಿದ್ದಾರೆ. ಇಲ್ಲಿ ಪ್ಯಾರಾಗ್ರಾಫನ್ನು ನೀವು ತುಂಬಬೇಕಾಗತ್ತೆ. ಶ್ರೀಮತಿ MN ವಾಣಿ ಈಸ್ ಎ ಫೇಮಸ್ ಪ್ರೊಫೆಸರ್ ಇನ್ ಡೆಲ್ಲಿ ಯೂನಿವರ್ಸಿಟಿ. ಹರ್ ಪೇರೆಂಟ್ಸ್ ಆರ್ ರಮಾನಂದ್ ಆ್ಯಂಡ್ ರಾಗಿಣಿ. Her date of birth is 22/2/1986. Her place of birth is Mysore. Her qualification is MSc PhD. A profession already mention ಆಗಿದೆ. Her paper presentation is economic conditions. Her hobbies are ಅಂತ ಬರೆದು ರೀಡಿಂಗ್ ಮ್ಯಾಗಝೈನ್ಸ್, ಪೇಂಟಿಂಗ್ ಆ್ಯಂಡ್ ಸಿಂಗಿಂಗ್ ಈ ಒಂದು ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 117ಗೆ ಬಂದಾಗ ಇಲ್ಲಿ ಮತ್ತೊಂದು ಪ್ರೊಫೈಲನ್ನು ನೀಡಿದೆ. ಬಿಲೋ ಇಸ್ ದ ಪ್ರೊಫೈಲ್ ಆಫ್ ರವೀಂದ್ರನಾಥ ಟಾಗೋರ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಕ್ಲೂಸ್ ಬಿಲೋ. ಈ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ದಿಸ್ ಈಸ್ ಎ ಪ್ಯಾರಾಗ್ರಾಫ್ ಆಫ್ ಅಥವಾ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ರವೀಂದ್ರನಾಥ ಟಾಗೋರ್. ಹಿಸ್ ಪೇರೆಂಟ್ಸ್ ವರ್ ದೇವೇಂದ್ರನಾಥ ಟಾಗೋರ್ ಆ್ಯಂಡ್ ಶಾರದಾ ದೇವಿ. ಹಿ ವಾಸ್ ಬಾರ್ನ್ ಆನ್ 7th May 1861. His place was Kolkata. His education was University College London. His spouse name was Mrilalini Devi. His awards were Nobel Prize in Literature. He was died on 7th August 1947. He wrote many books. His books are The Home and the World, Gitanjali, Kubliwala, ದ ಪೋಸ್ಟ್ ಮಾಸ್ಟರ್. ಈ ರೀತಿಯಾಗಿ ಆ ಒಂದು ಪ್ರೊಫೈಲ್ಗೆ ಪ್ಯಾರಾಗ್ರಾಫನ್ನು ಬರೀಬೇಕಾಗತ್ತೆ. ವಿದ್ಯಾರ್ಥಿಗಳ ಮುಂದಿನ ವಿಡಿಯೋದಲ್ಲಿ ಪೀರಿಯಡ್ ನಂಬರ್ 47 ನಂತರದ ಒಂದು ಆಕ್ಟಿವಿಟೀಸನ್ನು ಆನ್ಸರ್ ನೋಡೋಣ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.